ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಟೇಸ್ಟಿಯಾಗಿರುವಂಥ ಉದ್ದಿನ ಬೇಳೆ ಮಸಾಲ ಪುರಿನ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು ಉದ್ದಿನ ಬೇಳೆ ಮಸಾಲ ಪುರಿನ ಅಂತ ನೋಡೋಣ. ಇವಾಗ ನೋಡಿ, ನಾನು ಅರ್ಧ ಬೌಲಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡಿ ತೊಗೊತಿದ್ದೆ. ನೋಡಿರಿ, ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು. ನಿಮಗೆ ಒಂದು ಬೌಲ್ ಬೇಕಂದರೆ ಒಂದು ಬೌಲ್ ತೊಗೋಬೋದು. ನಾನು ಹಾಫ್ ಬೌಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನಾನು ಇದನ್ನು 2 ತಾಸು ನೆನೆಸಿ ಇಡ್ತಾಯಿದ್ದೀನಿ. ಇವಾಗ 2 ತಾಸು ಆಗಿದೆ ನೋಡಿ, ಕರೆಕ್ಟಾಗಿ ನೆಂದಿವೆ. ಇದರಲ್ಲಿರುವಂಥ ನೀರನ್ನು ತೆಗೆದು ಜಾರಿಗೆ ಹಾಕ್ತಾಯಿದ್ದೀನಿ. ಉದ್ದಿನ ಬೇಳೆನ ಇವಾಗ ಬೆಳ್ಳುಳ್ಳಿ, ಜೀರಿಗೆ 1 ಟೀ ಸ್ಪೂನಷ್ಟು, ಹಸಿಮೆಣಸಿಕಾಯಿ 30. ಇವು ತುಂಬ ಖಾರ ಇವೆ. ಖಾರ ಇದ್ರೇ ಚೆನ್ನಾಗಿರುತ್ತೆ ಮಸಾಲ ಪುರಿ. ಕೊತ್ತಂಬರಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಇದನ್ನು ಪೇಸ್ಟ್ ಮಾಡಿ ತೊಗೋಬೇಕು. ಇವಾಗ ಕರೆಕ್ಟಾಗಿ ಪೇಸ್ಟ್ ರೆಡಿಯಾಗಿದೆ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲ್ ಜೋಳದ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಿರುವಂತಹ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಉದ್ದಿನ ಬೇಳೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕಲರ್ಗೋಸ್ಕರ ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅರಿಶಿನ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಇದನ್ನು ಫಸ್ಟು ಕರೆಕ್ಟಾಗಿ ನಾದ್ಕೊಳ್ಳಿ. ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕಿ, ತುಂಬ ನೀರನ್ನು ಹಾಕೋಬೇಡಿ. ಇದು ಆದಷ್ಟು ಗಟ್ಟಿಯಾಗಿ ನಾದ್ಕೋಬೇಕು. ಇವಾಗ ನೋಡಿ, ಅದೇ ಜಾರಿಗೆ ನಾನು ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕಬೇಕು, ಎಕ್ಸ್ಟ್ರಾ ಹಾಕಬಾರ್ದು. ಮತ್ತು ತುಂಬ ಗಟ್ಟಿಯಾಗಿ ನಾದ್ಕೋಬೇಕು. ಇದನ್ನು ನೋಡಿ, ಈ ಥರ ಗಟ್ಟಿಯಾಗಿ ಇರಬೇಕು. ಈ ರೀತಿಯೇ ನಾದ್ಕೋಬೇಕು. ಇದನ್ನು 1 ಅವರ್ ನೆನೆಸಿ ಇಡ್ತಾಯಿದ್ದೀನಿ. ಇದನ್ನು 1 ಅವರ್ ಆದರೆ ಸಾಕು. ಇವಾಗ 1 ಅವರ್ ಆಗಿದೆ. ಅದು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಪುರಿ. ನಿಮಗೆ ಉದ್ದಿನಬೇಳೆ 1 ಬೌಲ್ ತೊಗೊಂಡ್ರೆ 2 ಬೌಲಷ್ಟು ಅಕ್ಕಿ ಹಿಟ್ಟು, ಜೋಳದ ಹಿಟ್ಟನ್ನು ತೊಗೋಬೋದು. ಇವಾಗ ನೋಡಿ, ಈ ಸೈಜಿನ ಉಳ್ಳಿನ ಮಾಡ್ಕೊತಾ ಇದ್ದೀನಿ. ಇವಾಗ ಹಾಲಿನ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದಿರುತ್ತೋ ಅದು ತೊಗೋಬೋದು. ಕುಕ್ಕಿಂಗ್ ಆಯಿಲ್ ಪ್ಯಾಕೆಟನ್ನು ತೊಗೋಬೋದು. ಈ ಥರ ಹಾಲಿನ ಪ್ಯಾಕೆಟನ್ನು ತೊಗೋಬೋದು. ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ತೊಗೋದ್ರಿಂದ ಕೆಳಗೆ ಅಂಟಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೆಳಗೆ ಎಣ್ಣೆನ ಹಚ್ಕೋಬೇಕು. ನೋಡಿ, ರೀತಿ ಬೆರಳು ಸಹಾಯದಿಂದ ಈ ಥರ ಫ್ರೆಶ್ ಮಾಡಿದರೆ ಚೆನ್ನಾಗದು ಪುರಿ ರೆಡಿಯಾಗುತ್ತೆ. ಇದನ್ನು ಲಟ್ಟಿಸ್ಬೇಕಂತ ಏನಿಲ್ಲ, ಈ ಥರ ಮಾಡಿದರೆ ಸಾಕು. ನೀವು ಪ್ರತಿಯೊಂದನ್ನು ಮಾಡಿ ಇಟ್ಕೋಬೇಕು ಅಂತ ಇಲ್ಲ. ನೀವು ಬೇಕಂದರೆ ಈ ಥರ ಮಾಡಿ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಒಂದು 10 ರಿಂದ 15 ರೆಡಿ ಮಾಡಿಕೊಂಡು ಇಟ್ಟುಕೊಂಡು ಫ್ರೈ ಮಾಡ್ಕೋಬೋದು. ಇವಾಗ ನಾನು ಒಂದು 5 ರಿಂದ 6 ರೆಡಿ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಆದಷ್ಟು ಸ್ವಲ್ಪ ದಪ್ಪಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಉಬ್ಬಲ್ಲ, ಬಿರುಸಾಗಿಬಿಡುತ್ತೆ, ರಫ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ. ನೋಡಿ, ರೀತಿ ಓಪನ್ ಮಾಡಿಕೊಂಡ್ರೆ ಆಯಿತು. ಕರೆಕ್ಟಾಗಿ ಬರುತ್ತೆ ಇವು. ನೋಡಿ ರೀತಿ ನಾನು ಒಂದಿಷ್ಟು ಮಾಡಿ ತೊಗೊಂಡಿದ್ದೀನಿ. ನೋಡಿ, ಒಂದು 5 ರಿಂದ 6 ರೆಡಿ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ಒಂದೊಂದನ್ನೇ ತೊಗೊಂಡು ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದನ್ನೇ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಉದ್ದಿನ ಬೇಳೆನ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟಾಗಿ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವು ಪ್ರತಿಯೊಂದು ಉಬ್ಬುತ್ತವೆ. ಈ ಥರ ನೆನೆಸಿ ತಗೋದ್ರಿಂದ, ಹಿಟ್ಟನ್ನು ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪ್ರತಿಯೊಂದು ಉಬ್ಬುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ.
ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು. ಕಾಯಿ ಚಟ್ನಿ ಅಥವಾ ಮೊಸರು ಜೋಡಿನೂ ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಖಾರ ಖಾರವಾಗಿ ತುಂಬ ಸೂಪರಾಗಿರುತ್ತೆ. ನೀವು ಮಾಡಿದರೆ ಪದೇ ಪದೇ ಮಾಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತವೆ ಅಂತ. ನೀವು ಒಂದು 10ರಿಂದ 12 ರೆಡಿ ಮಾಡಿ ಇಟ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಪ್ರತಿಯೊಂದು ಉಬ್ಬುತ್ತವೆ. ನೋಡಿ ಬೇಗ ಬೇಗ ರೆಡಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾದಾಗ ಈ ಥರ ಉದ್ದಿನಬೇಳೆ ಮಸಾಲ ಪುರಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮೈದಾ ಹಿಟ್ಟಿನ ಪುರಿನ ತಿಂದಿರ್ತೀವಿ ಅಲ್ವಾ, ಹಾಗಾಗಿ ಈ ಥರ ಒಮ್ಮೆ ಉದ್ದಿನಬೇಳೆ ಪುರಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಜೋಳದ ಹಿಟ್ಟಿರುತ್ತೆ, ಗೋಧಿ ಹಿಟ್ಟಿರುತ್ತೆ, ಹಾಗಾಗಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮೈದಾ ಹಿಟ್ಟನ್ನು ಹಾಕದೆ ತುಂಬ ಟೇಸ್ಟಿಯಾಗಿ ಮಸಾಲ ಪುರಿನ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರಾಗಿರುತ್ತೆ. ಕಾಯಿ ಚಟ್ನಿ ಅಥವಾ ಹಾಗೆ ಮೊಸರು ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಇವು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬಿಸಿ ಬಿಸಿ ಇದು ಬಿಸಿ ಬಿಸಿ ತಿನ್ನಬೇಕು ಅಂತ ಏನಿಲ್ಲ, ಮಾಡಿಟ್ಕೊಂಡ್ರೆ 1-2 ಅವರ್ ಬಿಟ್ಟು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ನೋಡಿ ಸಂಜೆ ಟೀ ಜೊತೆನೂ ಸೂಪರಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.